ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶೋಭಾ. ಇವತ್ತು ನೋಡ್ರಿ, ನಾನು ಬ್ಲೌಸ್ ಕಟಿಂಗ್ ಮಾಡಕತ್ತೀನಿ. ಯಾವ ಥರ ಬ್ಲೌಸ್ ಅಳತೆ ತೊಗೋಬೇಕಂತೇಳಿ ಈ ಥರ ಸಾಕಷ್ಟು ಸಲ ಹೇಳೀನಿ. ಈಗ ನಾನು ಸ್ಟಿಚ್ ಮಾಡಿದ ಬ್ಲೌಸ್ ಐತಿ ಫ್ರೆಂಡ್ಸ್. ಅದ್ರ ಸಲುವಾಗಿ ಇದು ಕರೆಕ್ಟ್ ಐತಿ. ಅದಕ್ಕೆ ಬ್ಲೌಸ್ ಹೆಂಗೈತಲ್ಲ ಹಂಗೆ ನೀಟಾಗಿ ಇಟ್ಕೊಂಡು ಕಟಿಂಗ್ ಮಾಡಾಕ್ತೀನಿ ನೋಡ್ರಿ. ಅದು ಯಾವ ಥರ ಐತಲ್ಲ ಅದೇ ಥರ ನಾ ಇಟ್ಟು ಈ ಥರ ಮಾರ್ಕ್ ಹಾಕ್ಕೊಂಡೀನಿ. ಇದು ಸ್ಟಿಚಿಂಗ್ ಲೈನ್. ಈಗ ಶೋಲ್ಡ್ರ, ನೆಕ್ ಬಿಡ್ತ, ಈಗ ಹಾರ್ಮೋಲ ಈ ಥರ ಮಾರ್ಕ್ ಹಾಕ್ಕೊಂಡು ರೌಂಡ್ ಶೇಪ್ ಕೊಡ್ಬೇಕು ನೋಡ್ರಿ ಫ್ರೆಂಡ್ಸ್. ಬಗ್ಲಿನ ಶೇಪ ತಕ್ಕೊಂಡು ನೋಡ್ರಿ, ಕರೆಕ್ಟ್ ನಮಗೆ ಬ್ಲೌಸಿಂದ ಎಷ್ಟು ಹಾರ್ಮೋಲ್ ಐತಲ್ಲ ಅಷ್ಟು ಇದು ಬಂದೈತೆ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ಎಷ್ಟು ನೀಟಂಗೆ ಬಂದೈತಿ. ನಾವು ಹಿಂದೆ ಎಷ್ಟು ಇಟ್ಟಿರ್ತೀವಲ್ಲ ಅದಕ್ಕಿಂತ 2 ಇಂಚ್ ಜಾಸ್ತಿ ಮಾಡ್ಕೊಂಡು ಫ್ರಂಟ್ ಪಾರ್ಟ ಕಟಿಂಗ್ ಮಾಡ್ಕೋಬೇಕು. ಅಂದ್ರೆ ಮಾರ್ಕ್ ಹಾಕ್ಕೋಬೇಕು. ಫ್ರಂಟ್ ಪಾರ್ಟ ಮೇಲಕ್ಕೆ ಎತ್ತಂಗಿಲ್ಲ ಫ್ರೆಂಡ್ಸ. ಈ ಥರ ಮುಂದಿಂದ ಕೊಳ್ಳಿನ ಶೇಪ ಅದು ಯಾವ ಥರ ಇರ್ತೈತಲ್ಲ ಆ ಥರನ ಇಟ್ಟು ಶೇಪ್ ತಕ್ಕೋಬೇಕು. ಈಗ ಈ ಥರ ಮಾರ್ಕ್ ಹಾಕೋದ್ರಿಂದ ನಮಗೆ ಶೇಪ್ ಅನ್ನೋದು ನೀಟಾಗಿ ಬರ್ತೈತಿ. ಈ ಥರ ಸ್ಟಿಚಿಂಗ್ ಲೈನ್ ಹಾಕ್ಕೊಂಡು ಲಾಸ್ಟ್ ಈಗ ಕಟ್ ಮಾಡ್ಕೊಂಡು ಬಿಡೋಣ್ರಿ. ನಮಗೆ ಒಂದು ಸ್ವಲ್ಪ ಕಟಿಂಗ ಸ್ಟಿಚಿಂಗ ಬಂತಂದ್ರೆ ಆರಾಮಾಗಿ ನಾವು ಬ್ಲೌಸ್ ಸ್ಟಿಚ್ ಮಾಡ್ಬೋದು ನೋಡ್ರಿ. ನಮಗೆ ಮನ್ಯಾಗ ಕೂತ ಸ್ಟಿಚ್ ಮಾಡೋದ್ರಿಂದ ತುಂಬ ಹೆಲ್ಪ್ ಆಕೈತೆ ನೋಡ್ರಿ. ಹುಡುಗರನ್ನೆಲ್ಲ ಶಾಲೆಗೆ ಕಳಿಸಿ ಮನೆಯಾಗ ಯಾವಾಗ ಬೇಕಾದಾಗ ನಾವು ಟೈಮ್ ಸಿಕ್ಕಾಗ ಸ್ಟಿಚ್ ಮಾಡ್ಬೋದು. ಕಟಿಂಗ್ ಇತ್ತಂದ್ರೆ ನಮ್ಮ ಖರ್ಚು ನಾವು ಮಾಡ್ಕೋಬೋದು. ಈಗ ನೋಡ್ರಿ, ಇದು ತೋಳಿಗೆ ಬಟ್ಟೆ ಐತಿ. ಈ ಥರ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ತೋಳು ಕಟ್ ಮಾಡೋಕ್ಕೆ ಇಟ್ಕೋಬೇಕು. ಇದಾದ್ರೆ ಸ್ಟಿಚಿಂಗ್ ಕಲ್ತಿದ್ದೀವಂದ್ರೆ ನಮಗೆ ತುಂಬ ಅನುಕೂಲ ಆಕತ್ತೆ ನೋಡ್ರಿ. ನಮ್ಮ ಬಿಡುವಿನ ಟೈಮ್ದಾಗ ಯಾವಾಗ ಬೇಕಾದರೂ ನಾವು ಸ್ಟಿಚ್ ಮಾಡ್ಬೋದು. ನಮಗೆ ದುಡ್ಡಿಲ್ಲ ಅನ್ನೋದಕ್ಕಿಂತ ಈ ಥರ ಬಟ್ಟೆ ಹೊಲದ ದುಡ್ಡು ತಗೋಬೋದು. ನಮ್ಗೆ ನಮ್ಮ ಖರ್ಚು ನಾವು ನೋಡ್ಕೋಬೋದು. ನನಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ರೀ. ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನಿಮಗೇನಾರ ತಿಳಿಯಲಿಲ್ಲ ಅಂದ್ರೆ ಕಮೆಂಟ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.